Guys, welcome back to my YouTube channel. Ready? Let's go! ಭೂಮಿಗೆ ಬಂದು ಕಣ್ಣೆದುರಲ್ಲೇ ಮಿನುಗುತ್ತಾರೆ ಆಸೆಗಳನ್ನು ತುಂಬಿಕೊಂಡ ನನ್ನ ಹೃದಯವು ನಿಂದೆ ತಾನೆ ನಗುವ ಸತ್ತು ಕೇಳಿಸಿಕೊಂಡೆ ಕತ್ತು ಕತ್ತು ಬಯಸುವುದಾದರೆ ಬಯಸುವ ನಿನ್ನೆ Guys, so ಇದು ನನ್ನ ಸೆಕೆಂಡ್ ಸೆಮ್ನ ಫಸ್ಟ್ ಡೇ. ಇವತ್ತು ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ. ಆ್ಯಕ್ಚುಲಿ ಸೂಪರ್ ಹ್ಯಾಪಿ, ಯಾಕಂದರೆ ಇವತ್ತು ನಮಗೂ ಒಂದು ಜೂನಿಯರ್ಸ್ ಇದ್ದಾರೆ. ಇವತ್ತು ನಾವೇ ಕಾಲೇಜಲ್ಲಿ ಸೀನಿಯರ್ ಆಗಿಬಿಡ್ತೀವಿ. ಆ್ಯಂಡ್ ಸೊ ಇವತ್ತು ಹೆಕ್ಟಿಕ್ ಡೇ ಅಂತಲೇ ಅನ್ಕೊಬೋದು. ಕಂಟಿನ್ಯೂಸ್ ಐ ಗೆಸ್ 12 hours 13 hours ಕ್ಲಾಸ್ ಇದೆ ಅಂತ ಅನಿಸುತ್ತೆ. ಎಷ್ಟೊತ್ತಿಗೆ ಆಲ್ರೆಡಿ ಇವಾಗ 6 o'clock, ಇನ್ನೂ ಒಂಚೂರು ಬೆಳಕಾಗಿಲ್ಲ. ನೋಡ್ಬೋದು ಪೂರ್ತಿ ಇಷ್ಟು ಕತ್ಲೆ ಇದೆ. ಈ ಕತ್ಲೆಲ್ಲೂ ಸಹ ಕಾಲೇಜಿಗೆ ಹೋಗಬೇಕು ಗೈಸ್. ಆಲ್ರೆಡಿ ಆ್ಯಕ್ಚುಲಿ ಫ್ರೆಶ್ ಅಪ್ ಆಗಿದ್ದೀನಿ. ನಾನು ಯೂಶ್ವಲಿ ಕಾಲೇಜ್ ಇರಬೇಕಾದ್ರೆ ಬೆಳಗ್ಗೆ ಹೊತ್ತು ಇಷ್ಟೊತ್ತಲ್ಲಿ ನಂಗೆ ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನೈಟೇ ಹೆಡ್ ಬಾತ್ ತೊಗೊಂಡು ಫ್ರೆಶಾಗಿ ಮಲಗಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಟಕ ಅಂತ ಹೋಗೋದು. ಸೊ ನನ್ನ ಬಾಕ್ಸ್ ಪ್ಯಾಕ್ ಮಾಡ್ಕೋಬೇಕು. ಕ್ವಿಕ್ಕಾಗಿ ಬಾಕ್ಸ್ ಪ್ಯಾಕ್ ಮಾಡಿ ಹೊರಡುವ ಬನ್ನಿ. ನನಗೆ 7:25ಗೆ ಬಸ್ ಇದೆ. ಪಟ್ ಅಂತ ಆ ಬಸ್ ಕ್ಯಾಚ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ 1 hourಗೆ ಕ್ಯಾಚ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಗೋ. ಆರಾಮಾಗಿ ಮಲ್ಕೊಂಡು ಆಲ್ಮೋಸ್ಟ್ ನಾನು ಎದ್ದೇಳ್ತಿದ್ದಿದ್ದೆ 11 ಗಂಟೆ 11:15ಗೆ ಎದ್ದೇಳ್ತಾ ಇದ್ದೆ. ಇನ್ಮೇಲೆ ಹಂಗೆಲ್ಲ ಆಗಲ್ಲ, ಓಡಬೇಕು ಎದ್ದು. ಡ್ರೈ ಫ್ರೂಟ್ಸ್ ಆ್ಯಕ್ಚುಲಿ ರಾತ್ರಿಯೇ ಫುಲ್ ನೆನೆ ಹಾಕಿದ್ದೆ. ಜಸ್ಟ್ ಅದನ್ನು ಬ್ಲೆಂಡ್ ಮಾಡಿಕೊಂಡು ಕ್ಯಾರಿ ಮಾಡಿದ್ರೆ ಆಯಿತು. ಅದು ಬಿಟ್ಟರೆ ರಾತ್ರಿಯೇ ಸಾಂಬಾರು ಮಾಡಿಟ್ಟಿದ್ದೀನಿ, ರೈಸ್ ಮಾಡಿಟ್ಟಿದ್ದೀನಿ, ಎಲ್ಲ ಎತ್ಕೊಂಡು ಹೋಗೋದೆ. ಆ್ಯಕ್ಚುಲಿ ಇದನ್ನು ಇವಾಗ ಬ್ಲೆಂಡ್ ಮಾಡಬೇಕು. ಆ್ಯಕ್ಚುಲಿ ಈ ಥರ ಬ್ಲೆಂಡರ್ದು ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ? ಇಷ್ಟೇ, ಇದಕ್ಕೊಂದು ಈ ಥರ ಕ್ಯಾಪ್ ಹಾಕೊಂಡು ಹೋಗ್ಬಿಟ್ರೆ ಡನ್. ಮತ್ತು ಇನ್ನೊಂದು ಇದಕ್ಕೆಲ್ಲ ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಸೊ ಇವಾಗ ಮೇನ್ ಕೋರ್ಸ್ ಪ್ಯಾಕ್ ಮಾಡ್ಕೊಬೇಕು. ಅಂದರೆ ರೈಸ್ ಸಾಂಬಾರು, ರೈಸ್ ಎಲ್ಲ ಎಷ್ಟು ಮಾಡಿಕ್ಕಿದ್ದೀನಿ ನೋಡಿ. ರಾತ್ರಿನೇ ತಿಂದ್ಬಿಟ್ಟು ಬೆಳಗ್ಗೆಗೂ ಮಾಡಿಟ್ಬಿಟ್ಟಿದ್ದೀನಿ. ಇವಾಗ ಮಾಡೋಕ್ಕಾಗಲ್ಲ ಗೈಸ್, ಎಲ್ಲ ಹರಿಬರಿ ಆಗಲ್ಲ ನಂಗೆ ಜಾಸ್ತಿ. ಕಾಮಾಗಿ ಎದ್ದೇಳಬೇಕು, ಪೀಸಾಗಿ ಹೋಗಬೇಕು ನನಗೆ ಕಾಲೇಜ್ಗೆ. ನನಗೆ ಫುಲ್ ಡೇ ಎಲ್ಲ ಮೂಡ್ ಹಾಳಾಗತ್ತೆ ಸುಮ್ಮನೆ. ಸೊ ಸಾಂಬಾರನ್ನ ಇನ್ನೊಂದು ಚಿಕ್ಕ ಬ್ಲೆಂಡರ್ ಇರುತ್ತಲ್ಲ ಅದರಲ್ಲಿ ತೊಗೊಂಡೋಗ್ತೀನಿ ನಾನು. ಯಾಕಂದರೆ ನಂಗೆ ಕರೆಕ್ಟ್ ಮೆಜರ್ಮೆಂಟ್ ಅದು, ಆ ಬ್ಲೆಂಡರಲ್ಲಿ ತೊಗೊಂಡೋದ್ರೆ. ಸಾಂಬಾರು ನೋಡಿ, ಮೊಸಪ್ಪು ಸಾಂಬಾರು. ಎಷ್ಟು ಸೊಪ್ಪು ಹಾಕಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫ್ರೆಶ್ ಆಗಿದೆ ಸಾಂಬಾರು. ಸ್ವಲ್ಪ ಹಣ್ಣುಗಳನ್ನ ನಾನು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಮುಗೀತು. ಏನಂದರೆ ಆರೆಂಜು ಆ್ಯಪಲ್ನ ಮಾತ್ರ ನಾನು ಕ್ಯಾರಿ ಮಾಡ್ತೀನಿ. ಸೊ ತೊಗೊಂಡು ಐ ಟು ಚೇಂಜ್ ಮೈ ಅಟೈರ್ ಟು ಐ ಹ್ಯಾವ್ ಟು ಗೆಟ್ ರೆಡಿ ಕ್ವಿಕ್ಲಿ ನಾವು. ಸೊ ಎಸ್ ಲೆಟ್ಸ್ ಗೋ ಗೈಸ್. ಬಾಕ್ಸ್ ತರಿಸ್ಕೊಂಡಲ್ಲ ಅಷ್ಟೇ, ಆ ಬಾಕ್ಸ್ ಎಲ್ಲ ಇಟ್ಕೊಂಡು ಇವಾಗ ಬ್ಯಾಗಲ್ಲಿ ಈ ಹಣ್ಣುಗಳನ್ನ ಇಟ್ಕೊಂಡು ಜೂಟಾಗಿ ಹೋಗಲಿ ಗೈಸ್. ಇವಾಗ ಎಕ್ಸಾಕ್ಟ್ 7 ಗಂಟೆ ಮಾರ್ನಿಂಗು. ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಕತ್ಲಿದೆ ನೋಡಿ, ಪೂರ್ತಿ ಕತ್ಲೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಬೆಳಕು ಕಾಣಿಸ್ತಿದೆ ಅಷ್ಟೇ. ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನ್ ಆಗಿದೆ, ಅಷ್ಟು ಕತ್ಲಿದೆ. ಇನ್ನೂ ಇಲ್ಲೆಲ್ಲ 8:30ವರೆಗೂ ಬೆಳಕಾಗಲ್ಲ. ಆ್ಯಂಡ್ ಇಲ್ಲಿರೋ ಜನಕ್ಕೂ ಬೆಳಕಾಗಲ್ಲ. ತುಂಬ ರೇರ್ ಇರೋರಿಗೆ, ಶಿಫ್ಟ್ಸ್ ಇರೋರಿಗೆ, ರೇರ್ ಪೀಪಲ್ಸ್ ಎದ್ದೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲರಿಗೂ ಇಲ್ಲಿ 11 to 12 ಬೆಳಕಾಗೋದು. ಆ್ಯಕ್ಚುಲಿ ನಾನು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನಾನು ಎದ್ದೇಳೋದೇ ಮಾರ್ನಿಂಗ್ ಒಂದೊಂದ್ಸಲ 10:30 11 ಆಗಿರುತ್ತೆ. ಅಲ್ಲಿ ತನಕ ನಂಗೆ ಎಚ್ಚರ ಸಹ ಇರಲ್ಲ. ಇಷ್ಟು ದಿವಸ ಹೆಂಗೆ ಅಂದರೆ ವಿಂಟರ್ ಹಾಲಿಡೇಸ್ ಇತ್ತು, ಚೆನ್ನಾಗಿ ಮಲ್ಕೊಂಡೆ, ಚಳಿಗೆ ಅಲ್ಲಿ ಇಲ್ಲಿ ಸುತ್ತಾಡಿದೆ. ಕೆಲವರು ಅನ್ಕೊತೀರ ಏನು ಇವಳು ಸುತ್ತಕ್ಕೆ ಹೋಗಿದ್ದಾಳ ಅಥವಾ ಓದಕ್ಕೆ ಹೋಗಿದ್ದಾಳ ಅಂತ. ಕಮ್ ಆನ್ ಗೈಸ್, ಇದು ರಜಾ ಕೊಟ್ಟಿರೋದಕ್ಕೆ ಹೋಗಿರೋದಷ್ಟೇ. ಆಚೆ ಕಡೆ ಸುತ್ತಾ ಇರೋದು, ವ್ಲಾಗ್ ಮಾಡ್ತಾ ಇರೋದು. ಇನ್ಮೇಲೆ ನನಗೂ ಹೆಕ್ಟಿಕ್ ಶೆಡ್ಯೂಲ್ಸ್ ಇರುತ್ತೆ. ಕಾಲೇಜು ಮತ್ತು ಮನೇಲೆಲ್ಲ ನಾನು ಕೆಲಸ ಮಾಡ್ಕೊಳ್ಬೇಕು, ಅಸೈನ್ಮೆಂಟ್ಸ್ ಇರುತ್ತೆ. ಸೊ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು. ಇವಾಗ ಸ್ಟ್ರೆಸ್ ಸ್ಟಾರ್ಟ್ ಆಯಿತು ನನಗೆ. ಆ್ಯಕ್ಚುಲಿ ಇಲ್ಲೆಲ್ಲ ಏನಕ್ಕೆ ಜಾನ್ವರಿ ರಜೆ ಕೊಡ್ತಾರೆ ಅಂತ ಅಂದರೆ, ಮೇನ್ ಥಿಂಗ್ ವಿಂಟರ್, ಓವರ್ ವಿಂಟರ್ ಇರುತ್ತೆ. ಡಿಸೆಂಬರಿಂದ ಜಾನ್ಗೆ ಆಗೋದೇ ಇಲ್ಲ ಇಷ್ಟೊತ್ತಿನಲ್ಲಿ ಎದ್ದೋಗೋಕೆ. ಆ್ಯಕ್ಚುಲಿ ಇಷ್ಟೊತ್ತಿನಲ್ಲಿ ಎದ್ದೋಗ್ತಿದ್ರೆ ಆ ಟೈಮಲ್ಲಿ ಗ್ರಾಸ್ ಮೇಲೆಲ್ಲ ಫುಲ್ ಐಸ್ ಇದು ಫಾರ್ಮ್ ಆಗಿರುತ್ತೆ. ಸೊ ಹೆವಿ ಚಳಿ ಇರುತ್ತೆ, ಕೈಯೆಲ್ಲ ಫ್ರೀಸ್ ಆಗುತ್ತೆ. ಇವತ್ತೇನಂತ ಚಳಿ ಇಲ್ಲ, ಆಲ್ರೆಡಿ ಚಳಿ ಸ್ಟಾಪ್ ಆಗ್ತಿದೆ. ಐ ಗೆಸ್ ಸಮ್ಮರ್ ಇಸ್ ಲೈಕ್ ಸೂನ್ ನಾವು. ಸೆಕೆ ಆಗ್ತಾ ಇರುತ್ತೆ ಒಂದೊಂದ್ಸಲ. ನೋಡುವ, ವಿಂಟರ್ನೂ ಅನುಭವಿಸ್ದೆ. ಆ್ಯಂಡ್ ಬಂದಾಗ ಸ್ಪ್ರಿಂಗ್ ಅನಿಸುತ್ತೆ, ಅದು ನೋಡಿದೆ. ಆ್ಯಂಡ್ ಇವಾಗ ಸಮ್ಮರ್ನು ನೋಡುವ ಹೇಗಿರುತ್ತೆ. ಹ್ಯೂಮಿಡಿಟಿ ಎಲ್ಲ ಓಕೆ ನೋಡಿ ಗೈಸ್, ಹೆಂಗೆ ಬರ್ತಿದೆ, ಸಕಲಾಗಿ ಬರ್ತಿದೆ ಬಾಯಲ್ಲಿ. ಆ್ಯಕ್ಚುಲಿ
ಸೊ ಬಸ್ ಸ್ಟಾಪ್ಗೆ ಹೋಗಿ ಬಸ್ ನನಗೆ 7:40 ಇದೆ. ಬಟ್ ನಡ್ಕೊಂಡು ಹೋಗಬೇಕಲ್ಲ ಇಲ್ಲಿಂದ ಬಸ್ ಸ್ಟಾಪ್ಗೆ. ವಾಪಸ್ ಎಷ್ಟೊತ್ತವರೆಗೂ ಇದೆ ಗೊತ್ತಾ ನನಗೆ ಕಾಲೇಜು? 7:30ವರೆಗೂ ಕಾಲೇಜ್ ಇದೆ ನನಗೆ. ಅದೇ ಒಟ್ನಲ್ಲಿ ಮನೇನ 7:30ಗೆ ಬಿಟ್ಟರೆ ಬರೋದು ಕ್ಲಾಸ್ ಬಿಡೋದು 7:30, ಮನೆಗೆ ಬರೋದು 9 o'clock ಆಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗೆಲ್ಲ ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಬಸ್ಸಿಂದ ಇಳಿದಿದ್ದೀನಿ. ಆಲ್ಮೋಸ್ಟ್ ಲೈಕ್ 45 ಮಿನಿಟ್ಸ್ ಆ ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಲಂಡನ್ ಕಡೆಗೆ ಹೋಗುವಂಥ ಬಸ್ನ ತೊಗೊಬೇಕು. ಸೊ ವೆಯ್ಟಿಂಗ್. ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗೋದೆ. ನಿದ್ದೆ ಬರ್ತಿದೆ ನನಗೆ. ದಿವಸ 10:30-11 ಗಂಟೆಗೆ ಎದ್ಬಿಟ್ಟು ಇವತ್ತು ಕಣ್ಣೆಲ್ಲ ಒಂಥರ ಆಗ್ತಿದೆ. ಸೊ ಕಂಪ್ಲೀಟ್ 1.5 hour ಟ್ರಾವೆಲ್ ಮಾಡಬೇಕು ನಾನು ಕಾಲೇಜ್ಗೆ ಹೋಗಬೇಕು ಅಂತ. ಅಂದರೆ ಕರೆಕ್ಟಾಗಿ ಮನೆ ಬಿಡಬೇಕಾದ್ರೆ ಎಷ್ಟು ಕತ್ಲಿತ್ತು, ಇವಾಗ ಲೈಟಾಗಿ ಬೆಳಕು ಬರ್ತಿದೆ. ಅದು ಕಂಪ್ಲೀಟ್ಲಿ ಅಲ್ಲ, ನೋಡಿದ್ರೆ ತುಂಬ ಬೆಳಗಿನ ಜಾವ ಅನಿಸುತ್ತೆ. ಬಟ್ ಇವಾಗ ಆಲ್ರೆಡಿ 8:30. ತುಂಬ ಫುಲ್ಲು ಬ್ರೈಟ್ ಆಗಬೇಕು, ಒಂದು ಮಾರ್ನಿಂಗ್ ಫೀಲ್ ಬರಬೇಕು ಅಂದರೆ ಎಕ್ಸಾಕ್ಟ್ 11 ಗಂಟೆಗೆ. ಅದಕ್ಕೆ ಇವರೆಲ್ಲ 11 ಗಂಟೆಗೆ ಎದ್ದೋಳೋದು ಅನಿಸುತ್ತೆ. ಬಸ್ ನೋಡಿ ಬರುತ್ತಿದೆ, ಹತ್ಕೊಂಡು ಹೋಗುವ ಬನ್ನಿ. ಸಿಗ್ತೀನಿ ಗೈಸ್ ಆಮೇಲೆ ಕಾಲೇಜಲ್ಲಿ. ಬಾಯ್ ಬಾಯ್. ಬಿಟ್ಟಿದ್ದು ಫುಲ್ ಕತ್ಲೆ ಆಗಿತ್ತು, ಇವಾಗ ಬೆಳಕಾಗಿದೆ ಫುಲ್ಲು. ಕಾಲೇಜಿಗೆ ರೀಚ್ ಆಗಿದ್ದೀನಿ ಆಫ್ಟರ್ ಸೋ ಮೆನಿ ಡೇಸ್. ಆಫ್ಟರ್ 1 month ಆಫ್ ಹಾಲಿಡೇಸ್ ಕಾಲೇಜ್ಗೆ ವಾಪಸ್ಸು. ಆಲ್ರೆಡಿ ಆ್ಯಕ್ಚುಲಿ ಕ್ಲಾಸ್ ಸ್ಟಾರ್ಟ್ ಆಗಿ ಆಲ್ರೆಡಿ 5-6 minutes ಆಗಿದೆ. ಸೊ ಇವಾಗ ಹೋಗ್ಬಿಟ್ಟು ಪುಟ ಅಂತ ಹೋಗಿ ಜಾಯ್ನ್ ಆಗಿ ಚೆಕ್-ಇನ್ ಹಾಕಬೇಕು. ಅಟೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಅಲ್ಲ, ಎವ್ರಿಬಡಿ ಇನ್ ದಿಸ್ ಕಾಲೇಜ್, ಎವ್ರಿಬಡಿ ಇನ್ UK. ಅಟೆಂಡೆನ್ಸ್ ಇಸ್ ಸೋ ಮ್ಯಾಂಡೇಟರಿ. ಇಲ್ಲೊಂದು ಬಿಲ್ಡಿಂಗ್ ಇದೆ ಆ್ಯಕ್ಚುಲಿ, ಈ ಕಡೆ ಒಂದು ಬಿಲ್ಡಿಂಗು, ಈ ಕಡೆ ಒಂದು ಬಿಲ್ಡಿಂಗ್. ತುಂಬ ಬಿಲ್ಡಿಂಗ್ಸ್ ಇದೆ ನಮ್ಮ ಕಾಲೇಜಲ್ಲಿ. ಈ ಒಂದು ಬಿಲ್ಡಿಂಗಲ್ಲಿ ಇವತ್ತು ಕ್ಲಾಸ್ ಇರೋದು, ಹ್ಯಾಚ್ಕ್ರಾಫ್ಟ್ ಬಿಲ್ಡಿಂಗ್. ನೋಡಿ ಎಷ್ಟು ಬಿಲ್ಡಿಂಗ್ಸ್ ಇದೆ ಗೊತ್ತಾ, ಎಲ್ಲದಕ್ಕೂ ಒಂದೊಂದು ಸೆಕ್ಟರ್ ಗೈಸ್. ಫುಲ್ಲು ಶಿಟ್, ನಾನು ID ಕಾರ್ಡೇ ತಂದಿಲ್ಲ ಗೈಸ್. ಹೆಂಗೆ ಟ್ಯಾಪ್ ಮಾಡಿ ಹೋಗೋದು ಇವಾಗ? ID ಕಾರ್ಡ್ ಮನೇಲಿ ಇಟ್ಬಿಟ್ಟಿದ್ದೀನಿ. ಓಹ್ ಟು ಮೈ ಗುಡ್ನೆಸ್, ಓಪನ್ ಆಯಿತು. ID ಕಾರ್ಡ್ ತಂದಿಲ್ಲ ಅಂದರೆ ಓಪನ್ ಆಯಿತು. ಆ್ಯಕ್ಚುಲಿ ID ಕಾರ್ಡ್ ಇದ್ದೆ ಆ ಬಿಲ್ಡಿಂಗಲ್ಲಿ ಹೋಗೋಕ್ಕೆ ಆಗಲ್ಲ. ಈ ಬಿಲ್ಡಿಂಗಿಗೆ ಥ್ಯಾಂಕ್ ಗಾಡ್ ಬಾಯಿಗೆ ಬಂದಿತ್ತು ನನಗೆ. ID ಕಾರ್ಡ್ ಬೇರೆ ಮನೇಲಿ ಇಟ್ಟು ಬಂದಿದ್ದೀನಿ ಗೈಸ್. ತಿನ್ನೋಕ್ಕೆಲ್ಲ ಇಲ್ಲ ಇಟ್ಟಿದ್ದಾರೆ ನೋಡಿ, ಆದರೆ ನಂಗೆ ಅಲ್ಲಿ ಅದು ಇಷ್ಟ ಇಲ್ಲ, ಚೆನ್ನಾಗೇ ಇರಲ್ಲ ಟೇಸ್ಟು, ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಸೊ ನನ್ನ ಕ್ಲಾಸ್ ಇರೋದು ಫಸ್ಟ್ ಫ್ಲೋರಲ್ಲಿ ಗೈಸ್, ಫಸ್ಟ್ ಫ್ಲೋರಲ್ಲಿ ಇದಕ್ಕೆ ಹೋಗುವ ಬನ್ನಿ. ನನಗೆ ಈ ಬಿಲ್ಡಿಂಗ್ ಇಷ್ಟ, ಯಾಕಂದರೆ ಒಂಥರ ಹೊಸ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಸ್ತಾಗಿ ಮೇಂಟೈನ್ ಮಾಡಿದ್ದಾರೆ. End of week 6, this is the date of your first submission. That's your week 6, end of week 6. ಫಸ್ಟ್ ಕ್ಲಾಸ್ ಮುಗೀತು ನಂದು. ಇವಾಗ ಆ್ಯಕ್ಚುಲಿ 11 o'clock ಆಲ್ರೆಡಿ. ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಟೈಮೇ ಆಗಲ್ಲ, ನಂಗೆ ಟ್ರಾವೆಲಿಂಗ್ ಮಾಡೋದೇ ಆಗಿರುತ್ತೆ ಅಲ್ಲಿಂದ. ಸೊ ಇವಾಗ ತಿನ್ನುವ, ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನು 4 ಕ್ಲಾಸ್ ಇದೆ. 7 ಗಂಟೆ ರಾತ್ರಿ 7:30 ರಾತ್ರಿವರೆಗೂ ಇದೆ. ಸೊ ಮುಗಿಸ್ಕೋಬೇಕು ಇವತ್ತೆಲ್ಲ, ಫಸ್ಟ್ ಡೇ. ಗೈಸ್ ಇಷ್ಟು ದಿವಸ ಫುಲ್ ಕಾಲೇಜಲ್ಲಿ ಯಾರೂ ಇರಲಿಲ್ಲ. ಇವತ್ತಿಂದ ಎಲ್ರಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ ಜನ. ಇವಾಗ ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ಗೆ ಹೋಗುವ ಬನ್ನಿ. ಕ್ಲಾಸ್ ಮುಗ್ದಿದೆ, ಇವಾಗ ಫುಡ್ನ ಹೀಟ್ ಮಾಡ್ಕೊಬೇಕು. ಫುಲ್ ಫೇಡ್ ಅಪ್ ಗೈಸ್. ಆ್ಯಕ್ಚುಲಿ ಲಾಸ್ಟ್ ಕ್ಲಾಸ್ ಸಖತ್ತಾಗಿತ್ತು, ನಂಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಕ್ಕಂದರೆ ಫುಲ್ ಒಂಥರ ಎಲ್ಲ ಟಾಪಿಕ್ ವೈಸ್ ಕೊಟ್ಬಿಟ್ಟು ಕೇಸ್ ಸ್ಟಡಿ ಅನಾಲಿಸಿಸ್ ಮಾಡಿಸಿದ್ರು, ಚೆನ್ನಾಗಿತ್ತು. ಬಟ್ ಒಂಥರ ಸಖತ್ ಟಯರ್ಡ್. ತುಂಬ ಜನ ಆ್ಯಕ್ಚುಲಿ ಬಂದಿಲ್ಲ ಇವತ್ತು, ತುಂಬ ಜನ ಹೋದರು ಮನೆಗೆ. ಬಟ್ ನಂದು 7 o'clock 7:30ವರೆಗೂ ಇದೆ. ಐ ಹ್ಯಾವ್ ಮೈ ಸ್ಪೆಷಲೈಸೇಷನ್ಸ್ ಟು. ಸೊ ನಾನು ಅದನ್ನು ಸ್ಕಿಪ್ ಮಾಡಿ ಹೋಗೋದಕ್ಕೆ ಆಗಲ್ಲ ಇವಾಗ. ಐ ಹ್ಯಾವ್ ಟು ಡೆಫಿನೆಟ್ಲಿ ಅಟೆಂಡ್ ದಟ್ ಕ್ಲಾಸ್. ಅವ್ರಿಗಂದರೆ ಸ್ಪೆಷಲೈಸೇಷನ್ ಇಲ್ಲ, ಸೊ ಹೋದರು. ಸೊ ಇವಾಗ ನಿನ್ನೆಲ್ಲ ಮಾಡ್ಕೊಂಡಿದ್ದು ಮೊಸಪ್ಪು ಎಲ್ಲ ಇವಾಗ ಹೀಟ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಹೇಳಿದ್ನಲ್ಲ ಓವನ್ ಇದೆ, ಮೈಕ್ರೋವೇವ್ ಇದೆ ಅಂತ. ವಿ ಹ್ಯಾವ್ ಸೋ ಮೆನಿ ಮೈಕ್ರೋವೇವ್ಸ್ ಲೈಕ್ ದಿಸ್. ಎಲ್ಲ ಓವನಲ್ಲೂ ಎಲ್ಲ ಬಂದು ಇಲ್ಲಿ ಬಿಸಿ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಅದಕ್ಕೆ ಈ ಥರದ್ದು ಸ್ಟೀಲ್ ಯೂಸ್ ಮಾಡಲ್ಲ, ಈ ಥರದ್ದೇ ಬೆಸ್ಟ್ ಅಂತ ಅಂದ್ಬಿಟ್ಟು ಬೇಗ ಹೀಟ್ ಮಾಡ್ಕೊಬೋದು ಅಂದ್ಬಿಟ್ಟು ಐ ಯೂಸ್ ದಿಸ್. ಸೊ ಗೈಸ್ ಇವಾಗ 3ನೇ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಊಟ ಮಾಡಿ ಜಲ್ದಿ ಇವಾಗ ಫ್ರೀನೇ ಇಲ್ಲ. ಫಸ್ಟ್ ಸೆಮ್ಮಲ್ಲಿ ಎಷ್ಟು ಫ್ರೀ ಇತ್ತು ಗೊತ್ತಾ, ಇವಾಗ ಫ್ರೀನೇ ಇಲ್ಲ ನಮಗೆ. ಹಿಡ್ಕೊಂಡು ಹಾಕೊಂಡು ಹಿಡಿತವ್ರೆ. ಇನ್ನೂ ಲೆಕ್ಚರರ್ ಬಂದಿಲ್ಲ. ವಿ ಆರ್ ವೇಟಿಂಗ್ ಫಾರ್ ದೆಮ್. ಗೊತ್ತಿಲ್ಲ ಹುಡುಗನ ಹುಡುಗಿನ ಅಂತ. ಗೈಸ್ ನನಗೆ ಇಲ್ಲಿ ಇನ್ನೊಂದೇನು ಆಶ್ಚರ್ಯ, ಒಂಥರ ಕನ್ಫ್ಯೂಷನ್ಸ್ ಏನು ಗೊತ್ತಾ, ಅವ್ರ ಹೆಸರು ನೋಡಿರ್ತೀವಿ, ಅವ್ರ ಕೋರ್ಸ್ ಮಾಡ್ಯೂಲ್ ಲೀಡರ್ ಯಾರು ಅಂತ.
ಆಮೇಲೆ ಇಲ್ಲಿ ಬಂದಾಗ ಶಾಕ್ ಆಗುತ್ತೆ, ನಾವು ಹುಡುಗಿ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ಬಂದಮೇಲೆ ಹುಡುಗ ಆಗಿರ್ತಾನೆ. ನಾನು ಯಪ್ಪ ಎಂಥ ಸೈಕೋ ಗುರು ಅಂತ. ಅದಕ್ಕೆ ಜೆಂಡರ್ನ ಬರೋವರೆಗೂ ನಾವು ನೋಡಿಬಿಟ್ಟು ಆಮೇಲೆ ಇಂತಿಂಥವ್ರು ಅಂತ ನಾವು ಅಂದ್ಕೊತೀವಿ. ಇವಾಗ ಆ್ಯಕ್ಚುಲಿ 3rd ಕ್ಲಾಸು, ನೆಕ್ಸ್ಟ್ ನನಗೆ 4th ಕ್ಲಾಸ್ ಇದೆ, ಇನ್ನೊಂದು ಕ್ಲಾಸ್ ಇದೆ, ಅದು ಬಿಟ್ಟು ಇನ್ನೊಂದು ಕ್ಲಾಸ್ ಇದೆ. ಎಲ್ಲ ಕ್ಲಾಸು ಕುತ್ಕೊಂಡು ಪೀಸಾಗಿ ಕೇಳಿಕೊಂಡು ಇವತ್ತು ಹೋಗಬೇಕು. ಯಾಕಂದರೆ ಸೆಮ್ ಫಸ್ಟ್ ಡೇ ಬೇರೆ, ಬಂಕೆಲ್ಲ ಹಾಕುವ ಹಾಗಿಲ್ಲ, ಅಟೆಂಡೆನ್ಸ್ ಮ್ಯಾಂಡೇಟ್ರಿ ಬೀಳಬೇಕು ಈ ಸೆಮ್ಮು. ಸೊ ಆಲ್ರೆಡಿ ಗ್ರೂಪ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಗ್ರೂಪ್ ಸೆಮಿನಾರ್ ಸ್ಟಾರ್ಟ್ ಕೊಟ್ಟಿದ್ದಾರೆ, ಕೇಸ್ ಸ್ಟಡಿ ಅನಾಲಿಸಿಸ್ ಸ್ಟಾರ್ಟ್ ಆಗಿದೆ. ಎಲ್ಲ ಇವಾಗ ಬರ್ಡನ್ ಆಗ್ತಿದೆ ಜಾಸ್ತಿ ಇವಾಗ. ಸೊ ದಟ್ಸ್ ಫೈನ್, ಇಲ್ಲಿ ಬಂದಿರೋದೇ ಕಲಿಯೋಕ್ಕೆ. ಸೊ ಕಲಿತು ಹೋಗುವ, ಸುಮ್ಮನೆ ಹಾಗೆ ಹೋಗೋದು ಬೇಡ ಅಲ್ಲ. ಕ್ಲಾಸ್ ಮುಗಿದ್ಮೇಲೆ ಸಿಗ್ತೀನಿ, ಬಾಯ್. 4 ಕ್ಲಾಸ್ ಕಂಪ್ಲೀಟ್ ಆಗಿದೆ ಇವಾಗ ಆಲ್ಮೋಸ್ಟು. ಇನ್ನೂ ಒಂದು ಕ್ಲಾಸ್ ಇದೆ ನನಗೆ, 7:30ವರೆಗೂ ಆ ಕ್ಲಾಸ್ ಇದೆ. ಸೊ ಇವಾಗ ಸ್ವಲ್ಪ ಅರ್ಧ ಗಂಟೆ ಬ್ರೇಕ್ ಕೊಟ್ಟಿದ್ದಾರೆ, ಅರ್ಧ ಗಂಟೆನೂ ಅಲ್ಲ, ಒಂದು 20 ನಿಮಿಷ ಅಷ್ಟೇ. ಸೊ ಅಷ್ಟರಲ್ಲಿ ಆರೆಂಜ್ ತಿಂದ್ಬಿಟ್ಟು ಚೂರು ಎನರ್ಜಿ ತೊಗೊಂಡು ಹೋಗುವ ಅಂತ. ಶಕ್ತಿ ಬೇಕು ಕ್ಲಾಸ್ ಕೇಳೋಕ್ಕೆ. ಕ್ಲಾಸ್ ಮಾಡೋರು ತಿಂದಿರ್ತಾರೋ ಇಲ್ವೋ ಗೊತ್ತಿಲ್ಲ ಗೈಸ್, ಕ್ಲಾಸ್ ಕೇಳೋರು ಮಾತ್ರ ಚೆನ್ನಾಗಿ ತಿಂದ್ಬಿಟ್ಟು ಕೂತ್ಕೋತೀವಿ ಕ್ಲಾಸಲ್ಲಿ. ಎನರ್ಜಿ ಬೇಕು. ಮತ್ತು ಇಲ್ಲಿಂದ ವಾಪಸ್ ಮನೆಗೆ ಹೋಗೋಕ್ಕೂ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಇದೆಯಲ್ಲ, ಆವಾಗೂ ಸ್ವಲ್ಪ ಎನರ್ಜಿ ಬೇಕಲ್ವಾ. ಸೊ ಅದಕ್ಕೆ ಫ್ರೂಟ್ಸ್ ಎಲ್ಲ ಕ್ಯಾರಿ ಮಾಡಿರೋದಕ್ಕೂ ಇವಾಗ ಸರಿ ಹೋಯ್ತು ನನಗೆ. ಎಲ್ಲ ಅಂದಿದ್ದರೆ ನನಗೆ ಆಗ್ತಾನೆ ಇಲ್ಲ, ಸುಸ್ತಾಗ್ಬಿಡ್ತಿತ್ತು ಜಾಸ್ತಿ. ಐ ವಿಲ್ ಆಲ್ವೇಸ್ ಸಜೆಸ್ಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್, ಒಬ್ಬರೇ ಇರ್ತೀರಾ, ನಮ್ಮನ್ನು ಲೈಕ್ ನಾನು ಇವಾಗ ಏನಾದರೂ ಊಟ ಬಿಟ್ಟು ಅದು ಇದು ಗಾಂಚಲಿ ಆಡ್ಕೊಂಡು ಕುತ್ಕೊಂಡ್ರೆ ನಾನು ನೋಡ್ಕೊಳ್ಳೋರು ಯಾರಿಲ್ಲಿ. ಸೊ ನಮ್ಮ ಮನೇಲೆಲ್ಲ ನಡೀತಿತ್ತು ಅವೆಲ್ಲ, ಹೆಂಗೋ ನೋಡ್ಕೊಳ್ಳೋರು ಯಾರು ಇದ್ದಾರೆ ಅಂತ. ಬಟ್ ಇಲ್ಲಿ ನಾವು ಯಾರ ಮೇಲೂ ರಿಲೈ ಆಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಚೆನ್ನಾಗಿ ತಿನ್ನಿ, ಓದಿ, ಸುತ್ತಾಡಿ, ಕಾಲೇಜಿಗೆ ಬನ್ನಿ, ಅಸೈನ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಾಡಿ, ಎಕ್ಸಾಮ್ಸ್ ಎಲ್ಲ ಕರೆಕ್ಟಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆರೆಂಜ್ ತಿಂದ್ಬಿಟ್ಟು ಪಟ ಅಂತ ಕ್ಲಾಸಿಗೆ ಹೋಗ್ಬಿಟ್ಟು ಜಾಯ್ನ್ ಆಗುವ. ಕಡೆಯ ಕ್ಲಾಸ್ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತೀನಿ. ಇದೇ ಥರ ವಾರದಲ್ಲಿ 3 ದಿವಸ 4 ದಿವಸ ನಾನು ಹಿಂಗೆ ಕ್ಲಾಸ್ ಆದರೆ ಕಷ್ಟ ಗೈಸ್, ಆಗಲ್ಲ. ಬಟ್ ಎಲ್ಲ ಅಂದ್ಕೊತೀರಲ್ವಾ, ಇದು ಅವ್ರಿಗೇನೆ ಹೇಳ್ತಾ ಇರೋದು ನಾನು. ಏನು ಓದಕ್ಕೆ ಹೋಗಿದ್ದಾಳ, ತಿರ್ಗಕ್ಕೆ ಹೋಗಿದ್ದಾಳ ಅಂತೆಲ್ಲ ಮಾತಾಡ್ತಿರಲ್ವಾ, ಇದೆಲ್ಲ ಅವರಿಗೆ ಹೇಳ್ತಾ ಇರೋದು ನಾನು. ಕಷ್ಟ ಇರುತ್ತೆ, ನಾನು ತೋರಿಸಿರ್ಲಿಲ್ಲ ಅಷ್ಟೇ ರಿಯಾಲಿಟಿನ. ದಿಸ್ ಇಸ್ ವಾಟ್ ರಿಯಾಲಿಟಿ ಮೀನ್ಸ್. ಕಾಲೇಜ್ ಸ್ಟಾರ್ಟ್ ಆದರೆ ರಜಾ ಇದ್ದಾಗ ಏನೋ ತಿರುಗಾಡ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ, ದಟ್ಸ್ ಆಲ್ ಫೈನ್. ನಾವಿಲ್ಲಿ ಎಷ್ಟು ಸಫರ್ ಪಡ್ತಾ ಇರ್ತೀವಿ ಒಬ್ಬರೇ ಇದ್ದು. ಇವಾಗ ವಿಡಿಯೋ ನೋಡೋರು ಅನ್ಕೋತೀರಿ ಇದೆಲ್ಲ ನಿನಗೆ ಬೇಕಿತ್ತಾ ಅಂತ. ಕಂಫರ್ಟಬಲ್ ಝೋನಿಂದ ನೀವು ಆಚೆ ಬರೋವರೆಗೂ ನೀವೇನು ಮಾಡೋಕ್ಕಾಗಲ್ಲ, ಇದಂತೂ ಗ್ಯಾರಂಟಿ. ಅದೇ ಝೋನಲ್ಲಿರ್ತೀನಿ, ನನಗೆಲ್ಲ ನನಗೇನು ಕಷ್ಟ ಆಗಬಾರ್ದು ಹಾಗೆ ಹಿಂಗೆ ಅಂತ ಅಂದವ್ರು ಅವರೆಲ್ಲ ಏನು ಮಾಡೋಕ್ಕಾಗಲ್ಲ. ಕಂಫರ್ಟಬಲ್ ಝೋನಿಂದ ಆಚೆ ಬನ್ನಿ, ಆಚೆ ಕಡೆ ರಿಯಾಲಿಟಿ ತಿಳ್ಕೊಬೇಕು. ನಾವು ಎಲ್ಲ ತಿಳ್ಕೊಂಡಾಗೆ ಎಲ್ಲ ನಮಗೂ ಅರ್ಥ ಆಗೋದು. Yeah, you definitely don't know the second largest city in South Korea. Yeah, but bring the BTS. Yesterday, BTS announced their next concert. Have you heard about that? ಸೊ ಗೈಸ್, ಸೈನಿಂಗ್ ಆಫ್ ದ ಡೇ ವಿತ್ ಕಾಲೇಜ್. ಸೊ ಮುಗೀತು ಎಲ್ಲ ನಂದು ಫುಲ್ಲು 6 ಕ್ಲಾಸ್ ಏನೋ ಕಂಪ್ಲೀಟಾಗಿ ಮುಗೀತು. ಇವಾಗ ಕರೆಕ್ಟಾಗಿ ಟೈಮು 7:30 ಆಗಿದೆ. ಯಾವುದೋ ಮದುವೆ ಛತ್ರ ಥರ ಫೀಲ್ ಇದೆಲ್ಲ ಕಾಲೇಜು. ಫುಲ್ ಕಲರ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ವೆಲ್ಕಮ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಜಾನ್ ಇಂಟೆಕ್ ಅವ್ರು ಬರ್ತಿದ್ದಾರಲ್ಲ, ಸ್ವಲ್ಪ ಎಲ್ಲ ಇಂಪ್ರೆಸಿವ್ ಆಗಿರಲಿ ಬಂದಿದ ತಕ್ಷಣ ಅಂತ ಅಂದ್ಬಿಟ್ಟು ಫುಲ್ ಹಾಗೆಲ್ಲ ಇಟ್ಟಿದ್ದಾರೆ. ಸೊ ಇವತ್ತು ಹೆಂಗಿತ್ತು ಅಂದರೆ ಕತ್ಲಲ್ಲಿ ಬಂದೆ, ಕತ್ಲಲ್ಲಿ ಹೋಗ್ತಾ ಇದ್ದೀನಿ ಹಂಗೆ ಫೀಲ್ ಆಗ್ತಿದೆ. ಸೊ ಇವಾಗ ಹೋಗಿ ಬಸ್ ಹಿಡ್ಕೊಂಡು 1.5 ಅವರ್ ಟ್ರಾವೆಲ್ ಮಾಡಬೇಕು. ಕ್ಲಾಸಸ್ ಎಲ್ಲ ಡನ್. ಸೊ ಹೋಗುವ ಬನ್ನಿ. ನಾನು ಡಸ್ಟೆಡ್ ಫಾರ್ ದಿ ಡೇ. ಸೊ ಇವಾಗ ಎಕ್ಸಾಕ್ಟ್ ಟೈಮು 8 o'clock ಆಗಿದೆ ಆಲ್ರೆಡಿ. ಆ್ಯಕ್ಚುಲಿ ನನಗೆ ಕ್ಲಾಸ್ ನಾರ್ಮಲಾಗಿ ಬಿಡಬೇಕಾಗಿದ್ದಿದ್ದೆ 7 o'clock. ಇವತ್ತೇನೋ ಗೊತ್ತಿಲ್ಲ, ಪುಣ್ಯಾತ್ಮಂಗೆ ಒಳ್ಳೆ ಮನಸ್ಸಿರೋ ಲೆಕ್ಚರರ್ ಸಿಕ್ಕಿದ, ನಮಗೆ ಅರ್ಥ ಮಾಡಿಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ. ಸೌತ್ ಕೊರಿಯಾದವರು ಎಷ್ಟು ಚೆನ್ನಾಗಿ ನಂಗೆ ಆ ಕ್ಲಾಸ್ ಎಷ್ಟು ಇಷ್ಟ ಆಯಿತು ಅಂತ ಅಂದರೆ, ಹಿ ಟಾಕ್ಡ್ ಅಬೌಟ್ ಹಿಸ್ ಪರ್ಸ್ನಲ್ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅವ್ರು ಯಾವಾಗ ಲೈಕ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು, ಯಾವಾಗ ಲೆಕ್ಚರ್ ಆದರು ಅನ್ನೋದು, ಸೌತ್ ಕೊರಿಯಾದಲ್ಲೆಲ್ಲ ಹೇಗಿದೆ ಅನ್ನೋದೆಲ್ಲ ಹೇಳ್ತಾಯಿದ್ರು. ತುಂಬ ಇಷ್ಟ ಆಯಿತು ನಂಗೆ ಆ ಕ್ಲಾಸ್, ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತು ಬಸ್ಗಳು ಅಷ್ಟೇ ಗೈಸ್, ನನ್ನ ಲಕ್ಕಿಗೆ 1 ಅವರ್ ಕಾಯ್ತಾ ಇದ್ದೆ ಒಂದೊಂದು ಸ್ಟಾಪಲ್ಲಿ ನಿಂತ್ಕೊಂಡು. ಕೆಲವೊಂದು ಸಲ 3 ಅವರ್ ಕಾದಿರೋದಿದೆ, ನನಗೆ ಫ್ರೀಸಾಗಿ ಹೋಗ್ತಿದ್ದೆ. ಬಟ್ ಇವಾಗ ಏನು ಚಳಿ ಇಲ್ಲ. ನಾನು ಜಾಕೆಟ್ ಹಾಕ್ಕೊಂಡಿರೋದು ನೋಡಿ ತುಂಬ ಜನ ಅಂದ್ಕೊತೀರ ಲೈಕ್ ತುಂಬ ಚಳಿ ಇದೆ ಅಂತ.
ಏನು ಚಳಿ ಇಲ್ಲ ಇವಾಗ ಯು ಕೆನಲ್ಲಿ. ಸೊ ಮಾಡ್ರೇಟಾಗಿದೆ. ನಾನು ಬಂದಾಗ ಹೇಗಿತ್ತು ಹಾಗಿದೆ. ಜಾನಲ್ಲಿ ಜಾನ್ ಸ್ಟಾರ್ಟಿಂಗು ಡಿಸೆಂಬರಲ್ಲಿ ಯಪ್ಪ ಸಾಯಂಗಾಗ್ಬಿಟ್ಟಿತ್ತು ನನಗೆ. ಹಾಗೆ ಅಷ್ಟು ಚಳಿ ಅನುಭವಿಸಿದ್ವಿ ಅವಾಗ. ಗೊತ್ತು ಇನ್ನೂ ತುಂಬ ಕಂಟ್ರೀಸಲ್ಲೆಲ್ಲ ತುಂಬ ಚಳಿ ಅನುಭವಿಸ್ತಿರ್ತಾರೆ, ಬಟ್ ನಂಗೆ ಇದೇ ತಡೆಯೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಆಚೆ ಹೋದ್ರು ಕೈ ಕಾಲೆಲ್ಲ ಫ್ರೀಸ್ ಆಗಿಬಿಡ್ತಿತ್ತು. ಸೊ ಗೈಸ್, ಒಂದು ಡೌಟ್ ಕ್ಲಿಯರ್ ಮಾಡಬೇಕಿತ್ತು. ಸೋ ಮೆನಿ ಆಫ್ ಯು ಲೈಕ್ 10 to 12 DMs ಬಂದಿತ್ತು ರಿಗಾರ್ಡಿಂಗ್ ಟು ಎಕ್ಸಾಮಿನೇಷನ್ಸ್ ಹೇಗಿರುತ್ತೆ ಯು ಕೆನಲ್ಲಿ ಮಾಸ್ಟರ್ ಕೋರ್ಸಿಗೆ ಅಂತ ನನಗೆ ಸ್ವಲ್ಪ ಜನ ಕೇಳ್ತಿದ್ರಿ. ಸೊ ಹೇಗಿರುತ್ತೆ ಅಂತ ಅಂದರೆ ರೈಟಿಂಗ್ ಎಕ್ಸಾಮ್ಸ್ ಇರೋದಿಲ್ಲ. ಯು ವಿಲ್ ಹ್ಯಾವ್ ಅಸೈನ್ಮೆಂಟ್ಸ್ ಇನ್ಸ್ಟೆಡ್. ಸೊ ಅಸೈನ್ಮೆಂಟ್ಸ್ನ ನಮಗೆ ಇದು ಮಾಡ್ತಾರೆ. ಆಮೇಲೆ ಇಂಡಿವಿಜುವಲ್ ಅಸೈನ್ಮೆಂಟ್ಸ್ ಅಂತ ಕೊಡ್ತಾರೆ, ಗ್ರೂಪ್ ಪ್ರಾಜೆಕ್ಟ್ಸ್ ಅಂತ ಕೊಡ್ತಾರೆ, ಕೇಸ್ ಅನಾಲಿಸಿಸ್ ಅಂತ ಕೊಡ್ತಾರೆ ನಮಗೆ. ಸೊ ಈ ಥರ ಎಲ್ಲ ಇರುತ್ತೆ. ಅದರಲ್ಲೆಲ್ಲ ಅವ್ರು ಗ್ರೇಡಿಂಗ್ ಹಾಕ್ತಾರೆ. 25% ಇಷ್ಟಕ್ಕೆ ಅಂತ ಬಿಡ್ತಾರೆ, 75% ಇಷ್ಟಕ್ಕೆ ಅಂತ ಬಿಡ್ತಾರೆ. ಒಂದು ಸೆಮ್ಗೆ 2 ಎಕ್ಸಾಮಿನೇಷನ್ಸ್ ಥರ 2 ಅಸೈನ್ಮೆಂಟ್ ಮಾಡ್ತಾರೆ. ಸೊ ಹಾಗೆ ನಡೆಯುತ್ತಿಲ್ಲ. ಆ್ಯಂಡ್ ಫಿನಾನ್ಸ್ ಕೋರ್ಸ್ಗೆ ಅಕೌಂಟೆನ್ಸಿ ಕೋರ್ಸ್ ಏನಾದರೂ ನೀವೇನಾದರೂ ತೊಗೊಳ್ತೀರಾ ಅಂತ ಅಂದರೆ ಡೆಫಿನೆಟ್ಲಿ ರೈಟಿಂಗ್ ಎಕ್ಸಾಮ್ಸ್ ಇರುತ್ತೆ ಅವರಿಗೆಲ್ಲ. ಬೇರೆ ಕೋರ್ಸು ಇನ್ನೆಲ್ಲ ಕೋರ್ಸು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ರೈಟಿಂಗ್ ಎಕ್ಸಾಮ್ಸ್ ಇರೋದಿಲ್ಲ. ಕ್ಯಾಲ್ಕುಲೇಷನ್ಸು ಈ ಥರ ಎಲ್ಲ ಇರೋ ಅಂಥದ್ದಕ್ಕೆ ಅದೊಂದೇ ಸಬ್ಜೆಕ್ಟ್ಗೆ ರೈಟಿಂಗ್ ಎಕ್ಸಾಮ್ಸ್ ಇಡ್ತಾರೆ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ವೆಲ್ ಆ್ಯಂಡ್ ಗುಡ್. ಬಟ್ ಅಸೈನ್ಮೆಂಟ್ಸಲ್ಲಿ ಸ್ಕೋರ್ ಮಾಡೋದು ಅಷ್ಟು ಈಸಿ ಅಲ್ಲ. ನಾವು ಅಂದ್ಕೊಳ್ಳೋಷ್ಟು ಏನು ರೈಟಿಂಗ್ ಎಕ್ಸಾಮ್ ಇರಲ್ಲ, ಅಸೈನ್ಮೆಂಟ್ಸಲ್ಲಿ ಸ್ಕೋರ್ ಮಾಡ್ಬೋದು ಅಂತ. ಅಸೈನ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ಆ್ಯಂಡ್ ಟೈಮ್ ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕು. ಅವರು ವೆಬ್ಸೈಟ್ ಇರುತ್ತಲ್ವಾ, ಆ ವೆಬ್ಸೈಟಲ್ಲಿ ಹಾಕಿರ್ತಾರೆ ಈ ದಿವಸ ನೀವು ಇದು ಮಾಡಬೇಕು ಅದು ಮಾಡಬೇಕು ಅಂತ. ಸೊ ನೀವೆಲ್ಲ ಆ ದಿವಸನೇ ಸಬ್ಮಿಟ್ ಮಾಡಬೇಕು. ನಮಗೆ ಎಲ್ಲ ಹೆಂಗಿತ್ತು ಅಂತ ಅಂದರೆ ನಾವು ಟೀಚರ್ಸ್ ಹತ್ರ ಎಲ್ಲ ಮಾತಾಡ್ಕೊಂಡು ಮ್ಯಾಮ್ ಅವತ್ತು ಬಿಡ್ತೀವಿ ಅನ್ನಂಗೆ ಅವ್ರು ಮಾತಾಡೋಕ್ಕೆ ಚಾನ್ಸೇ ಕೊಡಲ್ಲ ಗೈಸ್ ನಮಗೆ. ಸೀರಿಯಸ್ಲಿ ಅಷ್ಟೇ. ನೀನೇನಾದರೂ ಅಲ್ಲಿಗೆ ಹೋಗಿ ಲೈಕ್ ಸಬ್ಮಿಟ್ ಮಾಡಿಲ್ಲ ಅಸೈನ್ಮೆಂಟ್ನ ಲಿಂಕಲ್ಲಿ ಲಿಂಕ್ ಅಂತಂದರೆ ಮುಗೀತು, ಯು ಆರ್ ಫೇಲ್ಡ್. ನೀನು ಲಿಂಕ್ ಮಿಸ್ ಆಗು ಏನಾರು ನೋಡ್ಕೊಂಡಿಲ್ಲ ಅಂತಂದ್ರೆ ಮುಗೀತು, ಯು ಆರ್ ಫೇಲ್ಡ್. ಯಾವಾಗಲೂ ಫೋನ್ ಚೆಕ್ ಮಾಡ್ತಾ ಇರಬೇಕು, ಮೇಲ್ಸ್ನ ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕು. ಎಲ್ಲದ್ರದ್ದು ಅಪ್ಡೇಟ್ ಕರೆಕ್ಟಾಗಿ ಇಟ್ಕೊಬೇಕಿಲ್ಲೆಲ್ಲ. ಆನ್ಲೈನ್ ದೇಶ ಗೈಸಿದು. ಏನೇ ಮಾಡಬೇಕಂತಂದ್ರೂ ಆನ್ಲೈನ್ ಅನ್ನೋದೇ ಇಲ್ಲೆಲ್ಲ. ಸೊ ಹೀಗಿದೆ ಅಸೈನ್ಮೆಂಟ್ಸ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಬಗ್ಗೆ ಎಲ್ಲ ಇಷ್ಟು. ಆ್ಯಂಡ್ ನಾನು ಯಾವ ಕಾಲೇಜ್ ಅಂತ ಕೇಳಿದ್ದೀರಾ, ನಾನು ಮಿಡಲ್ಸೆಕ್ಸ್ ಯೂನಿವರ್ಸಿಟಿ ಹೆಂಡನ್ ಲಂಡನ್ನಲ್ಲಿರೋದು. ಸೊ ನಾನು ಅಲ್ಲಿ ಓದ್ತಾ ಇರೋದು. ನಾನು ಎಲ್ಲಿರೋದು ಅಂತ ಕೇಳಿದ್ದೀರಾ, ಸೊ ನಾನಿರೋದು ಹ್ಯಾಟ್ಫೀಲ್ಡಿಂದ ಐ ಆಲ್ವೇಸ್ ಟ್ರಾವೆಲ್ ಫಾರ್ ಲಂಡನ್. ಸೊ ಇವತ್ತಿಗೆ ಇಷ್ಟು ಗೈಸ್. ಬೆಳಗ್ಗೆ ಹೋಗಬೇಕಾದ್ರೂ ಅಷ್ಟೇ ಕತ್ಲಿತ್ತು, ಇವಾಗ ಹೋಗಬೇಕಾದ್ರೂ ಪೂರ್ತಿ ಕತ್ಲೇ ಇದೆ. ಸೊ ಸೈನಿಂಗ್ ಆಫ್ ದ ಡೇ ಗೈಸ್. ಸೊ ಮನೆಗೆ ಹೋಗಿ ಪಟ ಅಂತ ಫ್ರೆಶ್ ಅಪ್ ಆಗಿ ಮುಗೀತು. 1-2 ಮೂವೀಸ್ ನೋಡಿ 12 ಗಂಟೆ 1 ಗಂಟೆ ಹಂಗೆ ಮಲ್ಕೊಂಡ್ರೆ ಕಂಪ್ಲೀಟ್ ಡೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಸೋ ನನ್ನ ಪೂರ್ತಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಆ್ಯಂಡ್ ಇಲ್ಲಿಯ ರಿಯಾಲಿಟಿ ನಿಮಗೆಲ್ಲ ಗೊತ್ತಾಗಿದೆ, ಹೇಗಿರುತ್ತೆ ನಮ್ಮದು ಕಾಲೇಜ್ ಇದ್ದಾಗ ದಿನ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಬಾಯ್ ಗೈಸ್. ಹೋಪ್ಸೋ ಈ ವಿಡಿಯೋ ಪೂರ್ತಿ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಹಾಗೆ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.